ನನ್ನನ್ನು ಇವತ್ತು ನಮ್ಮ ಟ್ರಸ್ಟಿಗಳು, ನಮ್ಮ ಎಲ್ಲ ಸಮಾಜದ ಮುಖಂಡರು ನನ್ನನ್ನು ಇವತ್ತು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಟ್ರಸ್ಟಿನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಬಹುತೇಕ ನನ್ನ ಮತಕ್ಷೇತ್ರ ಹುನಗುಂದ, ಕೂಡಲ ಸಂಗಮ, ಪವಿತ್ರವಾದ ಅನ್ನಬಸವಣ್ಣನವರ ಒಂದು ಐಕ್ಯ ಭೂಮಿ ಮತ್ತು ತಪೋಭೂಮಿ ಅಂತ ನಾವು ಹೇಳ್ತೀವಿ. ಆ ಒಂದು ಪವಿತ್ರ ಕ್ಷೇತ್ರದಲ್ಲಿ ಆದಂಥ ನಮ್ಮ ಪೀಠ, ಆ ಪೀಠದ ಒಂದು ರಕ್ಷಣೆ ಮತ್ತು ಜವಾಬ್ದಾರಿಗಳನ್ನು ಇವತ್ತು ನನಗೆ ಏನು ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಆ ಒಂದು ವಿಚಾರದಲ್ಲಿ ನಾನು ಅಲ್ಲಿ ನಮ್ಮ ಹಿರಿಯರು ಹೇಳಿದಾಗೆ ಅಲ್ಲಿ ಗೇಟ್ ಇರಲಿಲ್ಲ, ಮಠಕ್ಕೆ ಒಂದು ಕಿಡಿಕೆ ಇರಲಿಲ್ಲ. ಕೆಲವಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು, ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಹಿರಿಯರು ಅನೇಕ ಭೂಮಿಯನ್ನು ತೆಗೆದುಕೊಂಡು ಮಠವನ್ನು ಕಟ್ಟುವಂಥ ಕೆಲಸ ಮಾಡಿದರು. ಅಲ್ಲಿ ನಮ್ಮ ಗುರುಗಳಿಗೂ ಕೂಡ ನಾವು ಅವರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಬಹಿರಂಗವಾಗಿ ಅನೇಕ ಮಾಧ್ಯಮದ ಮುಂದೆ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರು, ನಾನು ಮಠವನ್ನು ತ್ಯಾಗ ಮಾಡಿದ್ದೀನಿ, ನಾನು ಈ ಹೋರಾಟಕ್ಕಾಗಿ ಕಳೆದ 2019ರಿಂದ ಇಲ್ಲಿವರೆಗೂ ಕೂಡ ನಾನು ಮಠ ತ್ಯಾಗ ಮಾಡಿದ್ದೀನಿ. ನಾನು ಕೂಡ ತ್ಯಾಗ ಮಾಡಿದೆ. ನಾನು ಹೋರಾಟದ ಸಂದರ್ಭದಲ್ಲಿ ನಾನು ಮನೆಗೆ ಹೋಗಲ್ಲ ಅಂತ ತ್ಯಾಗ ಮಾಡಿದ್ದೆ. ಅವರು ಮಠ ತ್ಯಾಗ ಮಾಡಿದ್ರೆ ನಾನು ಮನೆಗೆ ಹೋಗಲ್ಲ ಅಂತ ತ್ಯಾಗ ಮಾಡಿದ್ದೆ. ಹೋರಾಟ ಮಾಡಿದ್ವಿ. ಈ ಒಂದು ಆ ಮಠದ ಒಂದು ರಕ್ಷಣೆಗೋಸ್ಕರ ನಮ್ಮ ಎಲ್ಲ ಹಿರಿಯರ ಒಂದಿಗೆ ಚರ್ಚೆ ಮಾಡಿ, ಅಲ್ಲಿ ಗೇಟ್ ಇರಲಿಲ್ಲ, ಬಾಗಿಲಿರಲಿಲ್ಲ, ಅಲ್ಲಿ ಐತಿಕರ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು. ಅದು ನನ್ನ ಗಮನಕ್ಕೆ ಬಂತು. ಅವಾಗ ನಾನು ಹಿರಿಯರ ಜೊತೆ ಚರ್ಚೆ ಮಾಡಿದಾಗ, ಇಲ್ಲ ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ಒಂದು ಏನಾದರೂ ಗೇಟು ಮತ್ತು ಏನೇನಿಲ್ಲ ಅದನ್ನ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿದಾಗ, ನಾನು ತಕ್ಷಣ ನಮ್ಮ ಚಂದ್ರಶೇಖರ್ ಚಿತ್ತರ್ಗಿ ಮತ್ತು ನಮ್ಮ ಅಂಬರೀಷ್ ನಾಗೂರ್ ಅಂತೇಳಿ ನಮ್ಮ ಸಮಾಜದವರೇ, ಅವರು ಸಂಘಟನೆಯಲ್ಲಿ ಗುರುತಿಸ್ಕೊಂಡಂಥವ್ರು, ಮತ್ತು ಚಂದ್ರಶೇಖರ್ ಚಿತ್ತರ್ಗಿ ಅನ್ನೋ ಒಬ್ಬ ಯುವಕ ಹಲವಾರು ವರ್ಷಗಳಿಂದ ಸ್ವಾಮೀಜಿ ಜೊತೆಗೆ ಸೇವೆಯನ್ನು ಮಾಡಿದಂಥವ್ರು, ಅವನಿಗೆ ವಹಿಸಿದ್ದೆ ನಾನು. ಅದು ಗೇಟ್ ಮಾಡಿಸಿ, ನೀನು ಇರಪ್ಪ ಅಲ್ಲೇ, ಯಾವಾಗ ಗುರುಗಳು ಬರ್ತಾರೋ ಅವಾಗ ಚಾವಿ ತೆಗಿ, ಅವ್ರು ಯಾರು ಇವಾಗ ಇರ್ಲಾರ್ದಾಗ ಅವ್ರು ಯಾವಾಗ ಹೋಗ್ತಾರ ಅವಾಗ ಬೀಗ ಹಾಕು ಅಂತ ಹೇಳಿದ್ದೆ. ಆ ರೀತಿಯಲ್ಲಿ ನಾವು ಬೀಗ ಹಾಕಿದ್ದು ಸತ್ಯ. ಅದರ ರಕ್ಷಣೆಗೋಸ್ಕರ ಮಾಡಿದ್ವಿ.